Hi students, welcome back to Easy English with Manjunath channel. Today's class I am about to analyze previous year asked question tags for SLC students which are very helpful for all SLC students, which are also helpful for all competitive aspirants. Before going to analyze, who has not yet subscribed my channel, please subscribe and say to all your friends. Let's get started today's class. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ನಲ್ಲಿ ನಾನು ಕಳೆದ ಹಲವಾರು ವರ್ಷಗಳಿಂದ 10ನೇ ತರಗತಿಯಲ್ಲಿ ಕೇಳಲಾದ ಕ್ವಶನ್ ಟ್ಯಾಗ್ಸ್ಗಳನ್ನು ಅನಲೈಸ್ ಮಾಡಲಿದ್ದೇನೆ. ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕ್ವಶನ್ ಟ್ಯಾಗ್ ಮೇಲೆ ನಿಮ್ಮ SLC ಎಕ್ಸಾಮಲ್ಲಿ ಕೇಳಲಾದ ಕ್ವಶನ್ ಟ್ಯಾಗ್ಸ್ಗಳನ್ನು ಅನಲೈಸ್ ಮಾಡಲಿದ್ದೇನೆ. ಬನ್ನಿ ಇವಾಗ ಕ್ಲಾಸ್ ಪ್ರಾರಂಭಿಸೋಣ. 2020ನೇ ಇಸ್ವಿ ಮೇನ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಟ್ಯಾಗ್ ಕೇಳಿದರು. ಏನಿದೆ ಕ್ವಶನ್ ಟ್ಯಾಗ್ ಅಂದರೆ, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಆ್ಯಂಡ್ ಪೀಪಲ್ ಇನ್ ಟು ಸ್ಪೇಸ್ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ನ ಕ್ವಶನ್ ಟ್ಯಾಗ್ ಆಗಿ ಮಾಡಿ ಅಂಥೇಳಿ ಕೊಟ್ಟಿದ್ದಾರೆ. ಇವಾಗ ಈ ಒಂದು ಸ್ಟೇಟ್ಮೆಂಟ್ನ ನಾವು ಕ್ವಶನ್ ಟ್ಯಾಗ್ ಮಾಡಿದರೆ ಏನಾಗುತ್ತೆ, 4 ಆಪ್ಷನ್ ಕೊಟ್ಟಿದ್ದಾರೆ ಅವರೇ. ಫಸ್ಟ್ ಎ ಆಪ್ಷನ್ನು ಡಸಂಟ್ ದೇ, ಬಿ ಆಪ್ಷನ್ನು ಡೋಂಟ್ ದೇ, ಸಿ ಆಪ್ಷನ್ನು ಡಿಡೆಂಟ್ ದೇ, ಡಿ ಆಪ್ಷನ್ನು ಡಿಡ್ ದೇ. ಹಾಗಾದರೆ ಇದರಲ್ಲಿ ಯಾವುದು ಸರಿಯಾದ ಒಂದು ಕ್ವಶನ್ ಟ್ಯಾಗ್ 4 ಆಪ್ಷನಲ್ಲಿ ಅಂತ ನೋಡೋದಾದರೆ, ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಡೋಂಟ್ ದೇ ಈಸ್ ಅ ರೈಟ್ ಆನ್ಸರ್. ಆಪ್ಷನ್ ಬಿ ಯಾವುದಿದೆ, ಡೋಂಟ್ ದೇ ಈಸ್ ಅ ರೈಟ್ ಆನ್ಸರ್. ಯಾಕೆ ಡೋಂಟ್ ದೇ ರೈಟ್ ಆನ್ಸರ್ ಆಗುತ್ತೆ ಅಂತೇಳಿ ನೋಡೋದಾದರೆ, ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಈ ಸ್ಟೇಟ್ಮೆಂಟಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ರಾಕೆಟ್ ಕ್ಯಾರಿ ಸೆಟಲೈಟ್ಸ್ ಆ್ಯಂಡ್ ಪೀಪಲ್ ಇನ್ ಟು ಸ್ಪೇಸ್ ಅನ್ನೋ ಒಂದು ಸ್ಟೇಟ್ಮೆಂಟಲ್ಲಿ ದೇರ್ ಈಸ್ ನೋ ಹೆಲ್ಪಿಂಗ್ ವರ್ಬ್. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬ್ ಯಾವುದಿದೆ ಇಲ್ಲಿ ಅಂದರೆ ಕ್ಯಾರಿ ಅಂತಿದೆ. ಕ್ಯಾರಿ ಅನ್ನೋದು ಸಿಂಗ್ಯುಲರ್ ವರ್ಬ್ ಇದೆ. ಸಿಂಗ್ಯುಲರ್ ವರ್ಬ್ ಇದ್ದಿತ್ತು V1 ಫಾರ್ಮ್ ಇತ್ತಂದರೆ ನಾವು ಯಾವಾಗಲೂ ಕ್ವಶನ್ ಟ್ಯಾಗ್ ಮಾಡುವಾಗ ಡೂ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗೆ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ ಅಂದರೆ ಇಲ್ಲಿ ಯಾವುದೇ ನಾಟ್ ಇಲ್ಲ ಆ ಸೆಂಟೆನ್ಸಲ್ಲಿ, ಅದು ಪಾಸಿಟಿವ್ ಸೆಂಟೆನ್ಸು. ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ವಿಲ್ ಬಿ ನೆಗೆಟಿವ್ ಅಂತೇಳಿ ನೀವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀರಿ. ಅದಕ್ಕೋಸ್ಕರ ಇಲ್ಲಿ ಕ್ವಶನ್ ಟ್ಯಾಗು ನೆಗೆಟಿವ್ ಆಗುತ್ತೆ. ಅದಕ್ಕೋಸ್ಕರ ನಾನು ಡೂ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ನಂತರ ನಾಟ್ ಹಾಕ್ತೀನಿ, ಡೋಂಟ್ ಆಯಿತು. ಆಮೇಲೆ ಪೀಪಲ್ ಅಂತಿದೆ ಇಲ್ಲಿ, ರಾಕೆಟ್ಸ್ ಅಂತಿದೆಯಲ್ಲ ಸಬ್ಜೆಕ್ಟು, ಆ ರಾಕೆಟ್ಸ್ ಬದಲಾಗಿ ನಾವು ಪ್ರನೌನ್ ಏನು ಯೂಸ್ ಮಾಡ್ಬೋದು, ದೇ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಡೋಂಟ್ ದೇ ಈಸ್ ಅ ರೈಟ್ ಆನ್ಸರ್. ಅದೇ ಥರ 2020 ಸಪ್ಲಿಮೆಂಟ್ರಿ ಒಂದು ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಇದೆ ನೋಡಿ ಕ್ವಶನ್ ಟ್ಯಾಗ್ ಮೇಲೆ. ರೈಟ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತೇಳಿ ಕೇಳಿದ್ದಾರೆ. ಕ್ವಶನ್ ಟ್ಯಾಗ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಅಭಿನವ್ ಸ್ಕೋರ್ಡ್ ಎ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್. ಅಭಿನವ್ ಸ್ಕೋರ್ಡ್ ಎ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್ ಅಂತೇಳಿ ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಕೂಡ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಆಪ್ಷನ್ ಕೊಟ್ಟಿಲ್ಲ, ನಾನೇ ಇದನ್ನು ಕ್ವಶನ್ ಟ್ಯಾಗ್ ಮಾಡ್ತೀನಿ ನೋಡಿ. ಅಭಿನವ್ ಸ್ಕೋರ್ಡ್ ಎ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್. ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಈ ಒಂದು ಸ್ಟೇಟ್ಮೆಂಟಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ನಮಗೆ 3 ಆಪ್ಷನ್ ಇರುತ್ತವೆ. ಅಲ್ಲಿ ಕೊಟ್ಟಿರುವ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಮೇನ್ ವರ್ಬ್ ನೋಡಬೇಕು. ಈ ಒಂದು ಸ್ಟೇಟ್ಮೆಂಟಲ್ಲಿ ಮೇನ್ ವರ್ಬ್ ಯಾವುದಿದೆ, ಸ್ಕೋರ್ಡ್ ಅಂತಿದೆ. ಈ ಸ್ಟೇಟ್ಮೆಂಟಲ್ಲಿ ಮೇನ್ ವರ್ಬು ಸ್ಕೋರ್ಡ್ ಇದೆ. ಇದು ಸ್ಕೋರ್ಡ್ V1 ಇದ್ದರೆ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ತೊಗೊಂಡು ನಾವು ಕ್ವಶನ್ ಟ್ಯಾಗ್ ಮಾಡಬೇಕು. V2 ಇದ್ದರೆ ಡಿಡ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ತೊಗೊಂಡು ಕ್ವಶನ್ ಟ್ಯಾಗ್ ಮಾಡಬೇಕು. ಒಂದು ವೇಳೆ ಮೇನ್ ವರ್ಬು ಪ್ಲೂರಲಲ್ಲಿದ್ದರೆ ಡಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ತೊಗೊಂಡು ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಕೋರ್ಡ್ ಅನ್ನೋದು ಇದು V2 ಫಾರ್ಮ್ ಇದೆ. ಹಾಗಾಗಿ ನಾನು V2 ಫಾರ್ಮ್ ಬಂದರೆ ಡಿಡ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಇಲ್ಲಿ ತಗೊಳ್ತೀನಿ. ಡಿಡ್ ತಗೊಂಡೆ. ಆಮೇಲೆ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಯಾವುದೇ ನಾಟ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ನಾನು ಡಿಡೆಂಟ್ ಅಂತೇಳಿ ಬರೀತೀನಿ, ಡಿಡೆಂಟ್. ಆಮೇಲೆ ಪ್ರನೌನ್ ಏನಿದೆ ಇಲ್ಲಿ, ಡಿಡೆಂಟ್ ಆಯಿತು. ಅಭಿನವ್ನ ಬದಲಾಗಿ ಏನು ಹಾಕ್ಬೋದು ನಾವು, ಹೀ ಹಾಕ್ಬೋದು.
ಡಿಡಂಟ್ ಹಿ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. 2020ನೇ ಒಂದು ಸಪ್ಲಿಮೆಂಟ್ ರೀಡಿಂಗಲ್ಲಿ ಕೇಳಿರುವ ಒಂದು ಸ್ಟೇಟ್ಮೆಂಟ್ ಕ್ವಶನ್ ಟ್ಯಾಗ್ ಮೇಲಂದರೆ ಅಭಿನವ್ ಸ್ಕೋರ್ಡ್ ಎ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಕ್ವಶನ್ ಟ್ಯಾಗು ಡಿಡಂಟ್ ಹಿ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಯಾಕಂದರೆ ಅಲ್ಲಿ V2 ಫಾರ್ಮ್ ಇದೆ, ಡಿಡ್ ಹೆಲ್ಪಿಂಗ್ ವರ್ಬ್ ತೊಗೊಂಡೆ, ನಾಟ್ ಇಲ್ಲ ನಾಟ್ ಹಾಕಿದೆ, ಡಿಡಂಟ್ ಆಯಿತು. ಆಮೇಲೆ ಅಭಿನವ್ ಅನ್ನೋ ಒಂದು ನೌನ್ ಬದಲಾಗಿ ನಾವು ಪ್ರೊನೌನ್ ಏನು ಯೂಸ್ ಮಾಡ್ಬೋದು, ಹಿ ಯೂಸ್ ಮಾಡ್ಬೋದು. ಸೊ ಡಿಡಂಟ್ ಹಿ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ ನೋಡಿ 2022 ಮೇನ್ ಬೋರ್ಡ್ ಎಕ್ಸಾಮ್ ಕ್ವಶನ್. ಮೇನ್ ಬೋರ್ಡ್ ಎಕ್ಸಾಮಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ಯುವರ್ ಫ್ರೆಂಡ್ಸ್ ಆರ್ ಕಮ್ಮಿಂಗ್ ಟು ನೈಟ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕ್ವಶನ್ ಟ್ಯಾಗ್ ಮೇಲೆ. ಇದನ್ನು ಕ್ವಶನ್ ಟ್ಯಾಗ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಯುವರ್ ಫ್ರೆಂಡ್ಸ್ ಆರ್ ಕಮ್ಮಿಂಗ್ ಟು ನೈಟ್. ಸೊ ಇಲ್ಲಿ ನಾವು ಮೊದಲಿಗೆ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಹೆಲ್ಪಿಂಗ್ ವರ್ಬ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್. ಇಲ್ಲಿ ಯಾವುದಿದೆ ಹೆಲ್ಪಿಂಗ್ ವರ್ಬು? ಯುವರ್ ಫ್ರೆಂಡ್ಸ್ ಆರ್ ಕಮ್ಮಿಂಗ್ ಟು ನೈಟ್. ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ನಾವು ಫಸ್ಟಿಗೆ ಆರ್ ತೊಗೋಬೇಕು. ಆಮೇಲೆ ನಾಟ್ ಇಲ್ಲ, ನಾಟ್ ಆಗದೆ ಅರಂಟ್ ಆಯಿತು. ಹಾಗಾದರೆ ಇಲ್ಲಿ ಪ್ರೊನೌನ್ ಯಾವ್ದು ತೊಗೋಬೇಕು? ಯುವರ್ ಫ್ರೆಂಡ್ಸ್ ಅಂತಿದೆ ನೋಡಿ ಸಬ್ಜೆಕ್ಟು. ಫ್ರೆಂಡ್ಸ್ ಅಂದರೆ ಭಾಳ ಜನ ಇದ್ದಾರೆ ಅಂದರೆ ದೇ ಅನ್ನೋ ಒಂದು ಪ್ರೊನೌನ್ ತೊಗೋಬೇಕಾಗುತ್ತೆ. ಅರಂಟ್ ದೇ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಇಲ್ಲಿ ಯಾವುದಿದೆ ಅರಂಟ್ ದೇ ಈ ಆಪ್ಷನಲ್ಲಿ ಅಂದರೆ ಆಪ್ಷನ್ ಡಿ, aren't they. Right question tag is aren't they is a right question tag. ಈ ಒಂದು 2020ನೇ ಮೇನ್ ಒಂದು ಬೋರ್ಡ್ ಎಕ್ಸಾಮಲ್ಲಿ ಕೇಳಿರುವ ಕ್ವಶನ್ ಟ್ಯಾಗ್ನ ಸರಿಯಾದ ಉತ್ತರ aren't they. ಅದೇ ಥರ 2022 ಸಪ್ಲಿಮೆಂಟ್ ರೀಡಿಂಗಲ್ಲಿ ಕ್ವಶನ್ ಟ್ಯಾಗ್ ಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡಿ. ಸ್ಟೇಟ್ಮೆಂಟ್ ಈ ಥರ ಇದೆ, ಮೇಘನಾ ಈಸ್ ಲುಕಿಂಗ್ ಸ್ಮಾರ್ಟ್ ಆ್ಯಂಡ್ ಅಟ್ರ್ಯಾಕ್ಟಿವ್ ಟುಡೇ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೆಂಟೆನ್ಸ್. ಇದನ್ನು ಕ್ವಶನ್ ಟ್ಯಾಗ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ತೊಗೋಬೇಕು ಕ್ವಶನ್ ಟ್ಯಾಗ್ ಮಾಡುವಾಗ. ಮೇಘನಾ ಈಸ್ ಅನ್ನೋದು, ಇಲ್ಲಿ ಮೇಘನಾ ಈಸ್ ಲುಕಿಂಗ್ ಫಾರ್ ಸ್ಮಾರ್ಟ್ ಆ್ಯಂಡ್ ಅಟ್ರ್ಯಾಕ್ಟಿವ್ ಅನ್ನೋ ಸ್ಟೇಟ್ಮೆಂಟಲ್ಲಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ, ನಾವು ಫಸ್ಟಿಗೆ ಈಸ್ ತೊಗೋಬೇಕು. ಆನಂತರ ನಾಟ್ ಇಲ್ಲ, ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ, ನಾಟ್ ಹಾಕಬೇಕು, ಇಸಂಟ್ ಆಯಿತು. ಆಮೇಲೆ ಮೇಘನನ್ ಬದಲಾಗಿ ಪ್ರೊನೌನ್ ಏನು ಯೂಸ್ ಮಾಡ್ಬೋದು ನಾವು? ಸಿ ಯೂಸ್ ಮಾಡ್ಬೋದು. ಇಸಂಟ್ ಸಿ ಯಾವ ಒಂದು ಆಪ್ಷನಲ್ಲಿದೆಯಾ ಅದೇ ಸರಿಯಾದ ಕ್ವಶನ್ ಟ್ಯಾಗ್ ಆಗುತ್ತೆ. ಆಪ್ಷನ್ ಎ ಈಸ್ ಸಿ ಅಂತಿದೆ, ತಪ್ಪಾಗುತ್ತೆ ಇದು. ಆಪ್ಷನ್ ಬಿ ವಾಸ್ ಶಿ ಇದೆ, ಇದು ಕೂಡ ರಾಂಗು. ಇಸಂಟ್ ಶಿ ಅಂತಿದೆ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಅದೇ ಥರ 2024 ಮೇನ್ ಒಂದು ಎಕ್ಸಾಮ್ SLC ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ ಕ್ವಶನ್ ಟ್ಯಾಗ್ ಮೇಲೆ. ಏನಂತ ಕೇಳಿದ್ದಾರೆ ಇದು? ನಿರ್ಮಲಾ ಈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ಸ್ ಅಂತೇಳಿ ಕೇಳಿದ್ದಾರೆ ನೋಡಿ. ಸರಿ, ಇದು ಏನಿದೆ? ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟಿಗೆ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಆ್ಯಸ್ ಯೂಸ್ವಲ್ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಈ ಸೆಂಟೆನ್ಸಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಇದೆ? ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ದೇರ್ ಈಸ್ ನೋ ಹೆಲ್ಪಿಂಗ್ ವರ್ಬ್, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಆ ಸ್ಟೇಟ್ಮೆಂಟಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಕೊಟ್ಟಿರುವ ವಾಕ್ಯದಲ್ಲಿರುವ ಮೇನ್ ವರ್ಬ್ ನೋಡಬೇಕು. ಈ ಒಂದು ವಾಕ್ಯದಲ್ಲಿ ಮೇನ್ ವರ್ಬ್ ಯಾವುದಿದೆ? ಟ್ರೈಸ್ ಅಂತಿದೆ. ಟ್ರೈಸ್ ಅನ್ನೋದು ಇಲ್ಲಿ ಮೇನ್ ವರ್ಬ್ ಇದೆ. ಹಾಗಾದರೆ ಟ್ರೈಸ್ ಅನ್ನೋ ಮೇನ್ ವರ್ಬು ಸಿಂಗ್ಯುಲರ್ ಇದ್ದರೆ V1 ಫಾರ್ಮಲ್ಲಿದ್ದರೆ ಡೂ ತೊಗೋಬೇಕು, V2 ಫಾರ್ಮಲ್ಲಿದ್ದರೆ ಡಿಡ್ ತೊಗೋಬೇಕು ಹೆಲ್ಪಿಂಗ್ ವರ್ಬು, ಅಥವಾ ಪ್ಲ್ಯೂರಲ್ ವರ್ಬ್ ಆಗಿತ್ತು ಅದು ಅಂದರೆ ಡಸ್ ತೊಗೋಬೇಕು. ಇಲ್ಲಿ ನೋಡಿ ಟ್ರೈಸ್ ಅನ್ನೋದು ಪ್ಲ್ಯೂರಲ್ ವರ್ಬ್ ಇದೆ. ಹಾಗಾದರೆ ನಾವು ಫಸ್ಟಿಗೆ ಏನು ಹೆಲ್ಪಿಂಗ್ ವರ್ಬ್ ತೊಗೋಬೇಕು? ಡಸ್ ತೊಗೋಬೇಕು. ಅದಕ್ಕೋಸ್ಕರ ಡಸ್ ತೊಗೋತೀವಿ. ಆಮೇಲೆ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ ಅಂದರೆ ಅಲ್ಲಿ ಯಾವುದೇ ನಾಟ್ ಇಲ್ಲ, ಹೀಗಾಗಿ ನಾಟ್ ಹಾಕಬೇಕು. ಡಸಂಟ್ ಆಯಿತು. ನಿರ್ಮಲನ್ ಬದಲಾಗಿ ಏನು ಹಾಕ್ಬೋದು? ಶಿ ಹಾಕ್ಬೋದು. ಡಸಂಟ್ ಸಿ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಹಾಗಾದರೆ ಇಲ್ಲಿ ಯಾವ ಆಪ್ಷನ್ ಡಸಂಟ್ ಸಿ ಇದೆ ನೋಡಿ? ಆಪ್ಷನ್ ಎ ಡಸ್ ಸಿ ಇದೆ, ರಾಂಗ್ ಆಗುತ್ತೆ. ಆಪ್ಷನ್ ಬಿ ವಾಸ್ ಶಿ ಇದೆ, ಅದು ಕೂಡ ರಾಂಗ್ ಆಗುತ್ತೆ. ಆಪ್ಷನ್ ಸಿ ಡಸಂಟ್ ಶಿ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಅದೇ ಥರ 2023 ಸಪ್ಲಿಮೆಂಟ್ರಿಯಲ್ಲಿ ಕೇಳಿದ್ದಾರೆ ನೋಡಿ ಇನ್ನೊಂದು ಕ್ವಶನು.
ಕಿರಣ್ ಲೈಕ್ಸ್ ಕಾಪಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಕ್ವಶನ್ ಟ್ಯಾಗ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಅದಕ್ಕೋಸ್ಕರ ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬು ಲೈಕ್ಸ್ ಅಂತಿದೆ. ಲೈಕ್ಸು ಸಿಂಗ್ಯುಲರ್ ಇದ್ದಿದ್ದರೆ ಡೂ ತೊಗೋಬೇಕು, ಪ್ಲ್ಯೂರಲ್ ಇದ್ದರೆ ಡಸ್ ತೊಗೋಬೇಕು, V2 ಇದ್ದರೆ ಡಿಡ್ ತೊಗೋಬೇಕು. ಲೈಕ್ಸ್ ಅನ್ನೋದು ಏನಿದೆ ಅದು ಪ್ಲ್ಯೂರಲ್ ವರ್ಬ್ ಇದೆ. ಪ್ಲ್ಯೂರಲ್ ವರ್ಬ್ ಇದ್ದರೆ ನಾವು ಡಸ್ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಆಮೇಲೆ ನಾಟ್ ಇಲ್ಲ ನಾಟ್ ಹಾಕಬೇಕು. ಡಸಂಟ್ ಆಯಿತು, ಕಿರಣ್ ಬದಲಾಗಿ ಹಿ ಹಾಕಬೇಕು ಪ್ರನೌನು. ಡಸಂಟ್ ಹಿ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಇಲ್ಲೂ ಕೂಡ ಆಪ್ಷನ್ ಸಿ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ನೋಡಿ ಇಲ್ಲಿ ಆಪ್ಷನ್ ಸಿ ಡಸಂಟ್ ಹಿ ಇದೆ. ಸೊ ಡಸಂಟ್ ಹಿ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. 2024 ಅಲ್ಲಿ SLC ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಎಕ್ಸಾಮ್ 1ರಲ್ಲಿ ಕೇಳಿದ್ದಾರೆ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಿ ಅಂಥೇಳಿ. ಸ್ಟೇಟ್ಮೆಂಟ್ ಏನಿದೆ, ಪರ್ವೇಜ್ ಈಟ್ಸ್ ಪಿಜ್ಜಾ ಅಂಥೇಳಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಪರ್ವೇಜ್ ಈಟ್ಸ್ ಪಿಜ್ಜಾ, ಇದರಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಇಲ್ಲಿ ಈಟ್ಸ್ ಅನ್ನೋದು ಮೇನ್ ವರ್ಬ್ ಇದೆ. ಮೊದಲಿಗೆ ನಾವು ಮೇನ್ ವರ್ಬ್ ನೋಡ್ಕೋಬೇಕು. ಮೇನ್ ವರ್ಬ್ ಈಟ್ಸ್ ಇದೆ, ಅದು ಪ್ಲ್ಯೂರಲ್ ಆಗಿದೆ. ಪ್ಲ್ಯೂರಲ್ ಇದ್ದರೆ ನಾವು ಆ್ಯಸ್ ಯೂಸ್ವಲ್ ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ತೊಗೊಂಡು ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಡಸ್ ತೊಗೋಬೇಕು. ಆಮೇಲೆ ನಾಟ್ ಇಲ್ಲ ನಾಟ್ ಹಾಕಿ ಡಸಂಟ್ ಆಯಿತು. ಪರ್ವೇಜ್ ಬದಲಾಗಿ ಏನು ಹಾಕ್ಬೋದು, ನಾವು ಹಿ ಹಾಕ್ಬೋದು. ಯಾಕಂದರೆ ಪರ್ವೇಜ್ ಅನ್ನೋದು ಮೇಲ್ ಇದೆ ಅಲ್ವಾ, ಹುಡುಗ ಇದ್ದಿದ್ದರೆ ಹಿ ತೊಗೋಬೇಕು ಪ್ರನೌನು. ಡಸಂಟ್ ಹಿ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಇಲ್ಲಿ ಆಪ್ಷನ್ ಬಿ ಡಸಂಟ್ ಹಿ ಅಂತಿದೆ. ಸರಿಯಾದ ಉತ್ತರ ಡಸಂಟ್ ಹಿ. ಆಪ್ಷನ್ ಬಿ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ 2024 ಎಕ್ಸಾಮ್ 2 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ನೋಡಿ. ದೇ ಡೋಂಟ್ ಕಮ್ ಆನ್ ಟೈಮ್ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ನಾವು ಹೆಲ್ಪಿಂಗ್ ವರ್ಬ್ ತೊಗೋಬೇಕು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ. ಇಲ್ಲಿ ಹೆಲ್ಪಿಂಗ್ ವರ್ಬು ಡೋಂಟ್ ಅಂದರೆ ಡೂ ಇದೆ, ಡೂ ನಾಟ್ ಇದೆ, ಅದಕ್ಕೆ ಡೂ ತೊಗೋಬೇಕು. ನಾಟ್ ಇದೆಯಲ್ಲ ಅದಕ್ಕೋಸ್ಕರ ನೆಗೆಟಿವ್ ಕ್ವಶನ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ನಾಟ್ ಹಾಕಬಾರ್ದು. ಡೈರೆಕ್ಟ್ ಪ್ರನೌನ್ ದೇ ಇದೆ, ದೇ ತಗೋಬೇಕು. ಡೂ ದೇ ಇಸ್ ಎ ರೈಟ್ ಕ್ವಶನ್ ಟ್ಯಾಗ್. ಇಲ್ಲಿ ಆಪ್ಷನ್ ಸಿ ಡೂ ದೇ ಅಂತಿದೆ. ಸರಿಯಾದ ಉತ್ತರ ಡೂ ದೇ ಇಸ್ ಎ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ 2024 ಎಕ್ಸಾಮ್ 3 ಅಲ್ಲಿ ಇನ್ನೊಂದು ಕ್ವಶನ್ ಟ್ಯಾಗ್ ಕೇಳಿದ್ದಾರೆ ನೋಡಿ. ಸಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಅವಳು ಯಾವತ್ತೂ ಶಾಲೆಗೆ ಲೇಟಾಗಿ ಬರೋದಿಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಫಸ್ಟಿಗೆ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಯಾವಾಗಲೂ ಹೆಲ್ಪಿಂಗ್ ವರ್ಬ್ನೇ ತೊಗೋಬೇಕು. ಈ ಸ್ಟೇಟ್ಮೆಂಟಲ್ಲಿ ಯಾವುದಿದೆ ಹೆಲ್ಪಿಂಗ್ ವರ್ಬು, ಸಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಇಫ್ ದೇರ್ ಈಸ್ ನೋ ಹೆಲ್ಪಿಂಗ್ ವರ್ಬ್ ವಿ ಶುಡ್ ಐಡೆಂಟಿಫೈ ದ ಮೇನ್ ವರ್ಬ್ ಆಫ್ ಗಿವನ್ ಸ್ಟೇಟ್ಮೆಂಟ್. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಮೇನ್ ವರ್ಬ್ ಯಾವುದಿದೆ ಅದನ್ನು ನೋಡಬೇಕು ಕೊಟ್ಟಿರುವ ವಾಕ್ಯದಲ್ಲಿ. ಇಲ್ಲಿ ಯಾವುದಿದೆ ಈ ಒಂದು ವಾಕ್ಯದಲ್ಲಿ ಮೇನ್ ವರ್ಬಪ್ಪ ಅಂದರೆ ಸಿ ನೆವರ್ ಕಮ್ಸ್ ಅಂತಿದೆ ನೋಡಿ. ಕಮ್ಸ್ ಈಸ್ ಎ ಮೇನ್ ವರ್ಬ್. ಹಾಗಾದರೆ ಮೇನ್ ವರ್ಬ್ V1 ಇದ್ದರೆ ಡೂ ತೊಗೋಬೇಕು, V2 ಇದ್ದರೆ ಡಿಡ್ ತೊಗೋಬೇಕು, ಪ್ಲ್ಯೂರಲ್ ಇದ್ದರೆ ಡಸ್ ತೊಗೋಬೇಕು. ಇಲ್ಲಿ ಕಮ್ಸ್ ಅನ್ನೋದು ಪ್ಲ್ಯೂರಲ್ ವರ್ಬ್ ಇದೆ, ಡಸ್ ತೊಗೋಬೇಕು. ಇಲ್ಲಿ ನೋಡಿ ನೆವರ್ ಅನ್ನೋದು ಒಂದು ನೆಗೆಟಿವ್ ವರ್ಡ್ ಬಂದಿದೆ, ಅದಕ್ಕೋಸ್ಕರ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಡಸ್ ಸಿ. ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಯಾಕೆ ಆಪ್ಷನ್ ಸಿ ರೈಟ್ ಅಂದರೆ ಇಲ್ಲಿ ನಾಟ್ ಬಂದಿಲ್ಲ ಅಂದರೂ ಕೂಡ ನೆವರ್ ಅನ್ನೋದು ಒಂದು ನೆಗೆಟಿವಿಟಿನ ಸೂಚಿಸ್ತಾ ಇದೆ. ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಸರಿಯಾದ ಉತ್ತರ ಡಸ್ ಸಿ. ಆಪ್ಷನ್ ಸಿ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ ಥರ ಒಂದು ಇದು ಕೇಳಿದ್ದಾರೆ ನೋಡೋಣ ಬನ್ನಿ. ಇವಾಗ 2026 ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ ಟ್ಯಾಗ್ ಮೇಲೆ ಕ್ವಶನ್ನ ಕೇಳಿದ್ದಾರೆ ನೋಡೋಣ ಬನ್ನಿ. ಇವಾಗ ನೋಡಿ ಇಲ್ಲಿ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ಒಂದು ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಏನಿದೆ, ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಜೋರಿತಾ ದಿನಾಲು ಶಾಲೆಗೆ ಬರುತ್ತಾಳೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟಲ್ಲಿ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಈ ಸ್ಟೇಟ್ಮೆಂಟಲ್ಲಿ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಏನು ಮಾಡಬೇಕು, ನಾವು ಆ ವಾಕ್ಯದಲ್ಲಿರುವ ಮೇನ್ ವರ್ಬನ್ನು ನೋಡಬೇಕು. ಈ ವಾಕ್ಯದಲ್ಲಿ ಮೇನ್ ವರ್ಬ್ ಯಾವುದಿದೆ, ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಅನ್ನೋ ಒಂದು ಸೆಂಟೆನ್ಸಲ್ಲಿ ಕಮ್ಸ್ ಅನ್ನೋದು ಮೇನ್ ವರ್ಬ್ ಇದೆ.
ಮೇನ್ ವರ್ಬ್ ಸಿಂಗ್ಯುಲರ್ ಇದ್ದರೆ ಡೂ ತೊಗೋಬೇಕು, ಪ್ಲೂರಲ್ ಇದ್ದರೆ ಡಸ್ ತೊಗೋಬೇಕು, V2 ಫಾರ್ಮಲ್ ಇದ್ದರೆ ಡಿಡ್ ತೊಗೋಬೇಕು. ಕಮ್ಸ್ ಅನ್ನೋದು ಪ್ಲೂರಲ್ ಫಾರ್ಮಲ್ಲಿದೆ, ಅದಕ್ಕೋಸ್ಕರ ನಾವು ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ತೊಗೊಳ್ಳೋಣ. ನಾಟ್ ಇಲ್ಲ, ನಾಟ್ ಹಾಕಿ ಡಸ್ ನಾಟ್ ಆಯಿತು. ಆಮೇಲೆ ಜರಿತಾ ಅನ್ನೋ ಆ ಹುಡುಗಿ ಬದಲಾಗಿ ಸಿ ಅನ್ನೋ ಪ್ರನೌನ್ನ ಯೂಸ್ ಮಾಡ್ಬೋದು. ಡಸಂಟ್ ಸಿ ಇಸ್ ಅ ರೈಟ್ ಕ್ವೆಶನ್ ಟ್ಯಾಗ್. ಆಪ್ಷನ್ ಎ ಇಸ್ ಅ ರೈಟ್ ಕ್ವೆಶನ್ ಟ್ಯಾಗ್. ಇಲ್ಲಿ ಆಪ್ಷನ್ ಎ ಏನಾಗುತ್ತೆ, ಸರಿಯಾದ ಉತ್ತರ. ಆಪ್ಷನ್ ಎ ಏನಾಗುತ್ತೆ, ರೈಟ್ ಕ್ವೆಶನ್ ಟ್ಯಾಗ್ ಆಗುತ್ತೆ. ನೋಡಿದ್ರಲ್ಲ, ಅದೇ ಥರ ನೋಡಿ ಮಾಡಲ್ ಕ್ವೆಶನ್ ಪೇಪರ್ 2 ಅಲ್ಲಿ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದಿ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್. ವಿರಾಟ್ ಕೊಹ್ಲಿ ಬಗ್ಗೆ ಕೇಳಿದ್ದಾರೆ ನೋಡಿ. ಇಲ್ಲೊಂದು ಸೆಂಟೆನ್ಸು, ವಿರಾಟ್ ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್. ವಿರಾಟ್ ಕೊಹ್ಲಿ ಚೆನ್ನಾಗಿ ಕ್ರಿಕೆಟ್ ಆಡುತ್ತಾನೆ. ಇದನ್ನು ಕ್ವೆಶನ್ ಟ್ಯಾಗ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಯಾವುದು ಕ್ವೆಶನ್ ಟ್ಯಾಗ್ ಆಗುತ್ತೆ. ನಾವು ಕ್ವೆಶನ್ ಟ್ಯಾಗ್ ಮಾಡಬೇಕಾದ್ರೆ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ತೊಗೋಬೇಕು. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಏನು ಮಾಡಬೇಕು, ನಾವು ಕ್ವೆಶನ್ ಟ್ಯಾಗ್ ಮಾಡಬೇಕಾದ್ರೆ ಮೇನ್ ವರ್ಬ್ ನೋಡಬೇಕು. ಕೊಟ್ಟಿರುವ ಸ್ಟೇಟ್ಮೆಂಟಲ್ಲಿ ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್, ಇಲ್ಲಿ ಮೇನ್ ವರ್ಬ್ ಪ್ಲೇಸ್ ಇದೆ, ಅದು ಪ್ಲೂರಲಲ್ಲಿದೆ. ಪ್ಲೂರಲಲ್ಲಿದ್ದರೆ ಯಾವಾಗಲೂ ನಾವು ಪ್ಲೂರಲ್ ವರ್ಬ್ ಇದ್ದಿತ್ತು ಆ ಸ್ಟೇಟ್ಮೆಂಟಲ್ಲಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಇದ್ದಿಲ್ಲ, ಮೇನ್ ವರ್ಬ್ ಪ್ಲೂರಲಲ್ಲಿ ಇದ್ದಿತ್ತಂದರೆ ಡಸ್ ತೊಗೋಬೇಕು ಹೆಲ್ಪಿಂಗ್ ವರ್ಬ್ ಕ್ವೆಶನ್ ಟ್ಯಾಗ್ ಮಾಡುವಾಗ. ಸೊ ನಾ ಡಸ್ ತೊಗೊಳ್ತೀನಿ. ಆಮೇಲೆ ನಾಟ್ ಇಲ್ಲ, ನಾಟ್ ಹಾಕಿ ಡಸಂಟ್ ಆಯಿತು. ಕೊಹ್ಲಿ ಬದಲಾಗಿ ಹಿ ಯೂಸ್ ಮಾಡೋಣ. ಡಸಂಟ್ ಹಿ ಈಸ್ ಅ ರೈಟ್ ಕ್ವೆಶನ್ ಟ್ಯಾಗ್. ಇಲ್ಲಿ ಯಾವುದಿದೆ ಆಪ್ಷನು, ಡಸಂಟ್ ಹಿ. ಬಿ ಈಸ್ ಅ ರೈಟ್ ಆನ್ಸರ್. ಯಾಕೆ ಬಿ ರೈಟ್ ಆನ್ಸರ್ ಆಯಿತು, ಡಸಂಟ್ ಹಿ ಇದೆ ಅಲ್ವಾ, ಅದಕ್ಕೋಸ್ಕರ. 2025ನೇ ಒಂದು ಎಕ್ಸಾಮ್, ಮೇನ್ ಎಕ್ಸಾಮಲ್ಲಿ ಇನ್ನೊಂದು ಕ್ವೆಶನ್ ಟ್ಯಾಗ್ನ ಕೊಟ್ಟಿದ್ದಾರೆ ನೋಡಿ. ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಅಂತೇಳಿ, ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ನಲ್ಲಿ ಚೀರಿದರು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಇದೆ. ಇದನ್ನು ಕ್ವೆಶನ್ ಟ್ಯಾಗ್ ಮಾಡಿ ಅಂದಿದ್ದಾರೆ. ಇಲ್ಲಿ ಮೊದಲಿಗೆ ಹೆಲ್ಪಿಂಗ್ ವರ್ಬ್ ತೊಗೋಬೇಕು ಕ್ವೆಶನ್ ಟ್ಯಾಗ್ ಮಾಡುವಾಗ. ಹಿಯರ್ ಈಸ್ ಆಲ್ಸೋ ನೋ ಹೆಲ್ಪಿಂಗ್ ವರ್ಬ್ ಇನ್ ದಿಸ್ ಸ್ಟೇಟ್ಮೆಂಟ್. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಡೈರೆಕ್ಟ್ಲಿ ಮೇನ್ ವರ್ಬ್ನ ಐಡೆಂಟಿಫೈ ಮಾಡಬೇಕು. ಮೇನ್ ವರ್ಬ್ ಯಾವುದಿದೆ, ಶೌಟೆಡ್ ಅಂತಿದೆ. ಶೌಟೆಡ್ ಅಂದರೆ ಅದು V1ನ, V2ನ, V3ನ ಸಿಂಗ್ಯುಲರ ಪ್ಲೂರಲ್ಲ. ಶೌಟೆಡ್ ಅನ್ನೋದು V2 ವರ್ಬ್ ಇದೆ, ಅಂದರೆ ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್ ಇದೆ, ಅದಕ್ಕೋಸ್ಕರ V2 ಫಾರ್ಮ್ ಬಂದಿತ್ತು. ಅಂದರೆ ನಾವು ಯಾವಾಗಲೂ ಕ್ವೆಶನ್ ಟ್ಯಾಗ್ ಮಾಡುವಾಗ ಡಿಡ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ತೊಗೋಬೇಕು. ಇಲ್ಲಿ ಡಿಡ್ ತೊಗೊಂಡ್ವಿ. ಇಲ್ಲಿ ಯಾವುದೇ ನಾಟ್ ಇಲ್ಲ ಸ್ಟೇಟ್ಮೆಂಟ್, ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ನೆಗೆಟಿವ್ ಕ್ವೆಶನ್ ಟ್ಯಾಗ್ ಆಗುತ್ತೆ. ನಾಟ್ ಹಾಕಬೇಕು, ಡಿಡ್ ನಾಟ್ ಆಯಿತು. ಸ್ಟೂಡೆಂಟ್ಸ್ ಬದಲಾಗಿ ಏನು ಹಾಕ್ಬೋದು, ಭಾಳ ಜನ ಇದ್ದಾರೆ ಅಂದರೆ ದೇ ಹಾಕಬೇಕು. ಡಿಡಂಟ್ ದೇ ಈಸ್ ಅ ರೈಟ್ ಕ್ವೆಶನ್ ಟ್ಯಾಗ್. ಇಲ್ಲಿ ಯಾವುದಿದೆ, ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಡಿಡಂಟ್ ದೇ ಅಂತಿದೆಯಲ್ವ, ಆಪ್ಷನ್ ಸಿ. ಅದೇ ಥರ 2025ನೇ ಒಂದು ಬೋರ್ಡ್ ಎಕ್ಸಾಮಲ್ಲಿ ಎಕ್ಸಾಮ್ 2 ಅಲ್ಲಿ ಇನ್ನೊಂದು ಕ್ವೆಶನ್ ಟ್ಯಾಗ್ ಮೇಲೆ ಕ್ವೆಶನ್ ಕೇಳಿದ್ದಾರೆ ನೋಡಿ. ವಿ ಆರ್ ಸಿಂಪಲ್ ಮೆನ್. ಇಲ್ಲಿ ವಿ ಆರ್ ಸಿಂಪಲ್ ಮೆನ್ ಅಂತಿದೆ. ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಆರ್ ಇದೆ. ನಾಟ್ ಇಲ್ಲ, ನಾಟ್ ಹಾಕಿ ಅರಂಟ್ ಆಯಿತು. ಪ್ರನೌನ್ ವಿ ಇದೆ, ವಿ ಹಾಕಿ ಅರಂಟ್ ವಿ ಇಸ್ ಎ ರೈಟ್ ಕ್ವೆಶನ್ ಟ್ಯಾಗ್. ಆಪ್ಷನ್ ಸಿ, ಇಲ್ಲೂ ಕೂಡ ಆಪ್ಷನ್ ಸಿ. ಅದೇ ಥರ 2025ನೇ ಇಸ್ವಿಯಲ್ಲಿ ಎಕ್ಸಾಮ್ 3 ಅಲ್ಲಿ ಒಂದು ಕ್ವೆಶನ್ ಟ್ಯಾಗ್ ಮೇಲೆ ಕ್ವೆಶನ್ ಕೇಳಿದ್ದಾರೆ. ಪೀಟರ್ ವರ್ಕ್ಸ್ ಹಾರ್ಡ್ ಅಂತೇಳಿ ಕೇಳಿದ್ದಾರೆ. ಇಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬ್ ಯಾವುದಿದೆ, ವರ್ಕ್ಸ್ ಅಂತಿದೆ. ಅದು ವರ್ಕ್ಸ್ ಅನ್ನೋದು ಪ್ಲೂರಲ್ ಆಗಿದೆ. ಪ್ಲೂರಲ್ ವರ್ಬ್ ಇದ್ದಿತ್ತಂದರೆ ನಾವು ಡಸ್ ತೊಗೋಬೇಕು. ಆಮೇಲೆ ನಾಟ್ ಇಲ್ಲ, ಅಲ್ಲಿ ನಾಟ್ ಹಾಕಿ ಡಸ್ ನಾಟ್ ಆಯಿತು. ಪೀಟರ್ ಬದಲಾಗಿ ಏನು ಹಾಕ್ಬೋದು, ಪ್ರನೌನು ಹಿ ಹಾಕ್ಬೋದು. ಡಸಂಟ್ ಹಿ ಈಸ್ ಎ ರೈಟ್ ಕ್ವೆಶನ್ ಟ್ಯಾಗ್. ಇಲ್ಲಿ ಡಸಂಟ್ ಹಿ ಆಪ್ಷನ್ ಬಿ ಇದೆ, ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ಅದೇ ಥರ 2025-26ನೇ ಸಾಲಿನ ಮಾಡಲ್ ಕ್ವೆಶನ್ ಪೇಪರ್, ಅಂದರೆ ರೀಸೆಂಟಾಗಿ ಬಿಟ್ಟಿದ್ದಾರಲ್ವ ಮಾಡಲ್ ಕ್ವೆಶನ್ ಪೇಪರ್ಸು. ಇಲ್ಲೊಂದು ಕ್ವೆಶನ್ ಟ್ಯಾಗ್ ಕೇಳಿದ್ದಾರೆ ನೋಡಿ. ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಎ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಇದೆ. ಇದನ್ನು ಕ್ವೆಶನ್ ಟ್ಯಾಗ್ ಮಾಡಿ ಅಂತ ಹೇಳಿದ್ದಾರೆ. ಇವಾಗ ನಾವು ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ತೊಗೊಳ್ಬೇಕು ಕ್ವೆಶನ್ ಟ್ಯಾಗ್ ಮಾಡಬೇಕಾದ್ರೆ. ಇಲ್ಲಿ ಯಾವುದಿದೆ ಹೆಲ್ಪಿಂಗ್ ವರ್ಬು, ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಎ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್. ಯಾವುದು ಹೆಲ್ಪಿಂಗ್ ವರ್ಬ್ ಇಲ್ಲ.
ಯಾವುದು ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬ್ ಯಾವುದಿದೆ? ಕ್ರಿಯೇಟ್ ಅಂತಿದೆ. ಕ್ರಿಯೇಟ್ ಅನ್ನೋದು ಮೇನ್ ವರ್ಬು. ಕ್ರಿಯೇಟ್ ಮೇನ್ ವರ್ಬ್ ಅದನ್ನು V1 ಇದೆನಾ V2 ಇದೆನಾ ಪ್ಲೂರಲ್ ವರ್ಬ್ ಇದೆನಾ ನೋಡಬೇಕು. V1 ವರ್ಬ್ ಇದೆ, ಇಲ್ಲಿ ಯಾವುದೇ V2 ಇಲ್ಲ, ಪ್ಲೂರಲ್ಲು ಅಲ್ಲ. ಕ್ರಿಯೇಟ್ ಅನ್ನೋದು V1 ವರ್ಬ್ ಇದ್ದಿತ್ತು ಅಂದರೆ ನಾವು ಹೆಲ್ಪಿಂಗ್ ವರ್ಬ್ ಮಾಡುವಾಗ ಡೂ ತೊಗೋಬೇಕು. ಆಮೇಲೆ ಅಲ್ಲಿ ನಾಟ್ ಇಲ್ಲ, ನಾಟ್ ಹಾಕಿ ಡೋಂಟ್ ಆಯಿತು. ಸ್ಮಾರ್ಟ್ ಫೋನ್ಸ್ ಅಂದರೆ ಭಾಳ ಇದ್ದಾವಲ್ಲ, ಭಾಳ ಇದ್ದಿದ್ವು ಅಂದರೆ ಭಾಳ ಸಬ್ಜೆಕ್ಟ್ ಅಂದರೆ ಭಾಳ ಜನ ಇದ್ದಿದ್ರೆ ಅಂದರೆ ದೇ ಅನ್ನೋ ಪ್ರನೌನ್ ತೊಗೋಬೇಕು. ಇಲ್ಲಿ ಸರಿಯಾದ ಉತ್ತರ ಡೋಂಟ್ ದೇ. ಎಲ್ಲಿದೆ ನೋಡಿ ಆಪ್ಷನ್ ಡೋಂಟ್ ದೇ, ಆಪ್ಷನ್ ಬಿ ಇದೆ ನೋಡಿ. ಡೋಂಟ್ ದೇ ಇಸ್ ಎ ರೈಟ್ ಆನ್ಸರ್. ಅದೇ ಥರ ನೋಡಿ 25-26 ಮಾಡಲ್ ಕ್ವೆಶನ್ ಪೇಪರ್ 2 ಅಲ್ಲಿ ಇನ್ನೊಂದು ಕ್ವೆಶನ್ ಟ್ಯಾಗ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ ನೋಡಿ. ದೇ ಹಾರ್ಡ್ಲಿ ಟ್ರೈಡ್ ಟು ಸೆಟಲ್ ದಿ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಇದೆ. ಇದನ್ನು ಕ್ವೆಶನ್ ಟ್ಯಾಗ್ ಮಾಡು ಅಂದಿದ್ದಾರೆ. ಈಗ ನಾವು ಕ್ವೆಶನ್ ಟ್ಯಾಗ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ನೋಡ್ಕೋಬೇಕು. ಈ ವಾಕ್ಯದಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ವಾಕ್ಯದಲ್ಲಿ ಅಂದರೆ ಏನು ಮಾಡಬೇಕು? ಡೈರೆಕ್ಟಾಗಿ ನಾವು ಮೇನ್ ವರ್ಬ್ ಯಾವುದಿದೆ ನೋಡ್ಕೋಬೇಕು. ಈ ಸ್ಟೇಟ್ಮೆಂಟಲ್ಲಿ ಯಾವುದಿದೆ ಮೇನ್ ವರ್ಬ್ ಅಪ್ಪ ಅಂದರೆ ಟ್ರೈಡ್ ಅನ್ನೋ ಒಂದು ವರ್ಡು ಮೇನ್ ವರ್ಬ್ ಆಗಿದೆ. ದೇ ಹಾರ್ಡ್ಲಿ ಟ್ರೈಡ್ ಟು ಸೆಟಲ್ ದ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಅಂತಿದೆ. ಟ್ರೈಡ್ ಅನ್ನೋದು ಮೇನ್ ವರ್ಬು. ಮೇನ್ ವರ್ಬು V1 ಇದ್ದರೆ ಡೂ ತೊಗೋಬೇಕು, V2 ಇದ್ದರೆ ಡಿಡ್ ತೊಗೋಬೇಕು, ಪ್ಲೂರಲ್ ಇದ್ದರೆ ಡಸ್ ತೊಗೋಬೇಕು. ಟ್ರೈಡ್ ಅನ್ನೋದು ಅದು ಆಲ್ರೆಡಿ V2 ಫಾರ್ಮಲ್ಲಿದೆ. ಅದಕ್ಕೋಸ್ಕರ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ? ಇಲ್ಲಿ ಡಿಡ್ ಬರುತ್ತೆ. ಹೀಗಾಗಿ ಡಿಡ್ ತೊಗೊಂಡ್ವಿ. ಈ ಸೆಂಟೆನ್ಸ್ ಏನು ನೆಗೆಟಿವ್ ಇದೆನಾ ಪಾಸಿಟಿವ್ ಇದೆನಾ ನೋಡ್ಕೋಬೇಕು. ನಂತರ ಈ ಸೆಂಟೆನ್ಸು ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಇಲ್ಲಿ ಯಾವುದೇ ನಾಟ್ ಬಂದಿಲ್ಲ ಅಂದರೂ ಕೂಡ ದಿಸ್ ಈಸ್ ಎ ನೆಗೆಟಿವ್ ಸೆಂಟೆನ್ಸ್. ಸೊ ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಕ್ವೆಶನ್ ಟ್ಯಾಗ್ ವಿಲ್ ಬಿ ಪಾಸಿಟಿವ್. ಸೊ ಅದಕ್ಕೋಸ್ಕರ ಇಲ್ಲಿ ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಇಲ್ಲಿ ನೆಗೆಟಿವ್ ವರ್ಡ್ ಯಾವುದಿದೆಯಪ್ಪ ಅಂದರೆ ಹಾರ್ಡ್ಲಿ ಅನ್ನೋದು ನೆಗೆಟಿವಿಟಿನ ಸೂಚಿಸ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ನಾಟ್ ಹಾಕಬಾರ್ದು ಕ್ವೆಶನ್ ಟ್ಯಾಗ್ ಮಾಡುವಾಗ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ತೊಗೊಳ್ಳೋಣ, V2 ಬಂದಿದ್ದ ಸಲುವಾಗಿ. ಆಮೇಲೆ ದೇ ತೊಗೊಳ್ಳೋಣ. ಡಿಡ್ ದೇ ಇಸ್ ಎ ರೈಟ್ ಕ್ವೆಶನ್ ಟ್ಯಾಗ್. ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ ನೋಡಿ, ಡಿಡ್ ದೇ. ಸೊ ಆಪ್ಷನ್ ಡಿ ಇಸ್ ಎ ರೈಟ್ ಕ್ವೆಶನ್ ಟ್ಯಾಗ್. ಅದೇ ಥರ 2025-26 ಮಾಡಲ್ ಕ್ವೆಶನ್ ಪೇಪರ್ 3 ಅಲ್ಲಿ ಇನ್ನೊಂದು ಕ್ವೆಶನ್ ಟ್ಯಾಗ್ ಮೇಲೆ ಪ್ರಶ್ನೆ ಬಂದಿದೆ ನೋಡಿ. ಏನಿದೆ? ಈ ರೀಚ್ಡ್ ಹೋಮ್ ಸೇಫ್ಟ್ಲಿ. ಇಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬು ರೀಚ್ಡ್ ಅಂತಿದೆ. ರೀಚ್ಡ್ ಈಸ್ ಎ V2 ಫಾರ್ಮ್. V2 ಫಾರ್ಮ್ ಇದ್ದರೆ ಡಿಡ್ ತೊಗೋಬೇಕು. ಅಲ್ಲಿ ಯಾವುದೇ ನಾಟ್ ಇಲ್ಲ, ನಾಟ್ ಹಾಕಿ ಡಿಡ್ ನಾಟ್ ಆಯಿತು. ಆಮೇಲೆ ಪ್ರನೌನ್ ಹೀ ಇದೆ, ಹೀ ಹಾಕಿ ಡಿಡ್ ನಾಟ್ ಹೀ ಈಸ್ ಎ ರೈಟ್ ಕ್ವೆಶನ್ ಟ್ಯಾಗ್. ಇಲ್ಲಿ ಯಾವುದಿದೆ ಆಪ್ಷನಲ್ಲಿ? ಡಿಡ್ ನಾಟ್ ಹೀ ನೋಡಿ, ಇಸಂಟ್ ಡಿಡ್ ನಾಟ್ ಹೀ. ಆಪ್ಷನ್ ಸಿ ಇದೆ ನೋಡಿ, ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ಅದೇ ಥರ 25-26 ಮಾಡಲ್ ಕ್ವೆಶನ್ ಪೇಪರ್ 4 ಅಲ್ಲಿ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ ನೋಡಿ. ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತಿದೆ ಸ್ಟೇಟ್ಮೆಂಟು. ಇಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಈ ಸ್ಟೇಟ್ಮೆಂಟಲ್ಲಿ. ಮೇನ್ ವರ್ಬ್ ಯಾವುದಿದೆ? ಪಾರ್ಟಿಸಿಪೇಟೆಡ್ ಅಂತಿದೆ. ಪಾರ್ಟಿಸಿಪೇಟೆಡ್ ಅಂದರೆ ಅದು V2 ಫಾರ್ಮ್. V2 ಫಾರ್ಮ್ ಇದ್ದರೆ ಡಿಡ್ ತೊಗೋಬೇಕು. ಇಲ್ಲಿ ಡಿಡ್ ತೊಗೊಂಡೇವೆ, ನಾಟ್ ಇಲ್ಲ, ನಾಟ್ ಹಾಕಿ ಡಿಡ್ ನಾಟ್ ಆಯಿತು. ವರ್ಕರ್ಸ್ ಅಂದರೆ ಭಾಳ ಜನ ಇದ್ದಾರಲ್ಲ, ಭಾಳ ಜನ ಇದ್ದರೆ ದೇ ತೊಗೋಬೇಕು ಪ್ರನೌನ್. ಡಿಡಂಟ್ ದೇ ಇಸ್ ಎ ರೈಟ್ ಕ್ವೆಶನ್ ಟ್ಯಾಗ್. ಇಲ್ಲಿ ಯಾವುದಿದೆ ನೋಡಿ, ಡಿಡಂಟ್ ದೇ. ಆಪ್ಷನ್ ನೋಡಿ, ಡೋಂಟ್ ದೇ, ಡೂ ದೇ, ಡಿಡ್ ದೇ, ಡಿಡಂಟ್ ದೇ. ಆಪ್ಷನ್ ಸಿ ಇದೆ ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಯಾವ ರೀತಿಯಾಗಿ ನಾವು ಕ್ವೆಶನ್ ಟ್ಯಾಗ್ನ ಈಸಿಯಾಗಿ ನಾವು ಫ್ರೇಮ್ ಮಾಡ್ಬೋದು ಅಂಥೇಳಿ. ಈ ಥರ ನಿಮ್ಮ ಎಕ್ಸಾಮಲ್ಲಿ ಲಾಸ್ಟ್ ಇಯರ್, ಪ್ರೀವಿಯಸ್ ಇಯರ್ಸ್, ಅದಕ್ಕಿಂತ ಮುಂಚೆ ಎಕ್ಸಾಮ್ಸ್, SSLC ಎಕ್ಸಾಮ್ಸಲ್ಲಿ ಕೇಳಿರುವ ಕ್ವೆಶನ್ ಟ್ಯಾಗ್ಸ್ಗಳನ್ನು ನಾನು ಎನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ 2026ರಲ್ಲಿ ಬರುವ ಕ್ವೆಶನ್ ಟ್ಯಾಗ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿದರೆ ನೀವು ಎಷ್ಟೇ ಡಿಫಿಕಲ್ಟ್ ಕೇಳಿದರೂ ಸರಳವಾಗಿ ಈಸಿಯಾಗಿ ಈ ಥರ ರೂಲ್ಸ್ನ ಫಾಲೋ ಮಾಡಿ ನೀವು ಒಂದು ಅಂಕವನ್ನು ಸರಳವಾಗಿ ಪಡೆದುಕೊಳ್ಳಬಹುದು. ಏನೂ ಇಲ್ಲ, ಹೆಲ್ಪಿಂಗ್ ವರ್ಬ್ ಇದ್ದರೆ ಹೆಲ್ಪಿಂಗ್ ವರ್ಬ್ ಹಾಕಿ ಮಾಡಬೇಕು.
ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು. ಒಂದು ವೇಳೆ ಯಾವುದೇ ಹೆಲ್ಪಿಂಗ್ ವರ್ಬ್ ಬಂದಿಲ್ಲ ಅಂದರೆ V1 ವರ್ಬ್ ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬ್ V1 ಇದ್ದರೆ ಡೂ ತೊಗೋಬೇಕು, V2 ಇದ್ದರೆ ಡಿಡ್ ತೊಗೋಬೇಕು, ಮತ್ತು ಪ್ಲೂರಲ್ ವರ್ಬ್ ಇದ್ದರೆ ಡಸ್ ತೊಗೋಬೇಕು. ಒಂದು ವೇಳೆ V3 ಇದ್ದಿತ್ತಂದರೆ